ರಾಜ್ಯದಲ್ಲಿ ಜಾತಿ ಜನಗಣತಿ ವಿಚಾರ ಸಾಕಷ್ಟು ಜಟಾಪಟಿ ಕೂಡ ಕಾರಣ ಆಗಿರುವಂತದ್ದು. ಪ್ರಬಲ ಸಮುದಾಯಗಳ ವಿರೋಧ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಸಚಿವರಾದಂತಹ ಸೇಮ್ ಇಬ್ರಾಹಿಂ ಇದ್ರೆ ಮಾತನಾಡ್ತಾ ಹೋಗ್ತಾನೆ. ಸರ್, ಈಗ ಜಾತಿ ಗಣತಿ ಅಂತ ಗಮನಿಸಿದಿರಿ, ಏನ್ ಹೇಳ್ತೀರಾ ಸರ್? ಈಗ ಮಾಹಿತಿಯ ಪ್ರಕಾರ 75 ಲಕ್ಷಕ್ಕೂ ಹೆಚ್ಚು ಮುಸ್ಲಿಂ ಇದ್ದಾರೆ ಒಂದು ವರದಿ ಕೂಡ ಬಹಿರಂಗ ಆಗಿರುವಂತದ್ದು. 75 ಲಕ್ಷ ಅಲ್ಲ, ಅದು 1 ಕೋಟಿ ಮೇಲಿದೆ. ಬಟ್ ಇದಕ್ಕೆ ಆತಂಕ ಪಡಬೇಕಾದ ಅವಶ್ಯಕತೆನೇ ಇಲ್ಲ. ಜಾಸ್ತಿ ಜನಸಂಖ್ಯೆ, ನಾವು ಜಾಸ್ತಿ ಇದ್ದೀವಿ, ನಮಗೆ ಬಂದಿದ್ದೇನು, ಏನಿದೆ ಇದರಿಂದ? ಸಂಖ್ಯೆ ಎಷ್ಟಿದೆ ಅಂದರೆ ಗೊತ್ತಾಗಿದೆ ಅಷ್ಟೇ. ಇದರಿಂದ ಯಾರಾದರೂ ಯಾಕೆ ಆತಂಕ ಪಡಬೇಕಾದಂಥ ಅವಶ್ಯಕತೆನೇ ಇಲ್ಲ. ಹಾಂ, ಜಾತಿ ಆಧಾರದ ಮೇಲೆ ಪಾರ್ಲಿಮೆಂಟ್ ಅಸೆಂಬ್ಲಿ ಸೀಟ್ ಕೊಡೋದಾದರೆ ನೀವು ಆತಂಕ ಪಡ್ಬೋದು. ಅದೇನಿಲ್ವಲ್ಲ. ನಾವೆಷ್ಟಿದ್ರೂ ಕೂಡ BJP ಅವ್ರು ಹೇಳಿದ್ದಾರೆ ಸೌತೆಕಾಯಿ ಮಾರೋರು ಅಂತ. ಅದಕ್ಕೆ ಕಾಂಟ್ರಾಕ್ಟ್ರಲ್ಲಿ ಕೊಡ್ತೀವಿ ಅಂತೇಳಿ ಸೌತೆಕಾಯಿ ಬೇಡ ಕಾಂಟ್ರಾಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಿಮಗೆ ಸಿಟ್ಟು ಯಾಕೆ? ಒಂದು ಕಡೆ ನೀವು ಹೇಳ್ತೀರಿ ಬಡತನ ಇದೆ ಅಂತ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಿ ದ ಬಾಸ್. ಇದು ಜಾತಿ ಜನಗಣತಿ ಮಾತ್ರ ಆಗಿಲ್ಲ, ಆರ್ಥಿಕ ಜನಗಣತಿನೂ ಆಗಿದೆ, ಸಾಮಾಜಿಕ ಜನಗಣತಿನೂ ಕೂಡ ಆಗಿದೆ. ಇದರಲ್ಲಿ ತೀರಾ ಹಿಂದುಳಿದವರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಯಾಕೆ ನೀವು ಸಿಟ್ಟಾಗಬೇಕು? ಸೊ ಇದರಿಂದ ಯಾವ ಸಮಾಜದವರು ಆತಂಕ ಪಡಬೇಕಾದಿಲ್ಲ. ನಾವು 75 ಲಕ್ಷ ಇದ್ದೀವಿ, ಆದರೂ 7 ಜನ ಇದ್ದೀವಿ MLAಗಳು. ಏನದಕ್ಕೆ 20 ಆಯ್ತಾ? ಇಲ್ಲ. ಸೊ ಹಾಗಾಗಿ ಇದರಲ್ಲಿ ನಮಗೇನು ಇದರಲ್ಲಿ ಖುಷಿ ಪಡುವಂಥದ್ದು ಇಲ್ಲ, ದುಃಖ ಪಡುವಂಥದ್ದು ಇಲ್ಲ. ನಾವಿದ್ದೀವಿ.